ನಮಸ್ಕಾರ. ನಾನು ಡಾಕ್ಟರ್ ಲಲಿತ್, ಬೆಂಗಳೂರಿನ ಸಂಪ್ರದ ಆಸ್ಪತ್ರೆಯಲ್ಲಿ ಆಯುರ್ವೇದ ಹಾಗೂ ಕ್ಯಾನ್ಸರ್ ತಜ್ಞರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾವು ಸಾಕಷ್ಟು ಆಯುರ್ವೇದದ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಆಹಾರ ಬಗ್ಗೆ, ವಿಹಾರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಷಯ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಕಾಪರ್ ವಾಟರ್ ಅಂತೀವಿ ನಾವು ಯೂಶ್ವಲಿ. ಸೊ ಇದು ಒಂದು ಇತ್ತೀಚಿನ ವರ್ಷಗಳಲ್ಲಿ ಇದೊಂದು ಏನಂತಾರೆ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಆಮೇಲೆ ತುಂಬ ಜನ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಇಟ್ಕೊಂಡು ಇದನ್ನ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ತುಂಬ ಮಿತ್ಸ್ ಇದೆ. ಇದು ಹೇಗೆ ಕುಡಿಬೇಕು, ಕಾಪರ್ ವಾಟರ್ ಹೇಗೆ ಬಳಸಬೇಕು, ಯಾವಾಗ ಕುಡಿಬೇಕು, ಎಷ್ಟು ಕುಡಿಬೇಕು, ಇದ್ರದ್ದು ಬೆನಿಫಿಟ್ ಏನಾಗಬಹುದು ಅಥವಾ ಏನಿರುತ್ತೆ ಅಂತ. ಸೊ ಸಿಂಪಲ್ ಆಗಿ ಟು ಸ್ಟಾರ್ಟ್ ವಿತ್ ಹೇಗೆ ಅಂದರೆ, ಫಸ್ಟು ಕಾಪರ್ ವಾಟರ್ ಅಂದರೆ ಏನು ಆ್ಯಕ್ಚುಲಿ. ಸೊ ಕಾಪರ್ ಈಸ್ ನಥಿಂಗ್ ಬಟ್ ಎ ಮೆಟಲ್, ಆಯ್ತಾ. ಸೊ ಇದನ್ನ ನಾವು ನೀರಲ್ಲಿ ಇನ್ಫ್ಯೂಷನ್, ಯಾಕಂದ್ರೆ ನಾವು ಮೆಟಲ್ನ ಡೈರೆಕ್ಟ್ ಆಗಿ ನೀರಲ್ಲಿ ಮಿಕ್ಸ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಕಾಪರ್ ವೆಸಲ್ನ ತಗೊಂಡು ಅದರಲ್ಲಿ ನೀರನ್ನ ಸಂಗ್ರಹಿಸಿಕೊಂಡು ಅದರಲ್ಲಿ ಸ್ಟೋರ್ ಮಾಡಿಕೊಂಡು ಕುಡಿಯುವುದು ಕಾಪರ್ ವಾಟರ್ ಯೂಶುವಲಿ. ಓಕೆ, ಸೊ ಇದು ಹೇಗೆ ಅಂದರೆ, ನಾವು ಹೇಗೆ ಮಾಡ್ಬೋದು ಅಂದರೆ, ಐದರ್ ನಾವು ಒಳ್ಳೆಯ ಪ್ಯೂರ್ ಕಾಪರ್ ಪೀಸನ್ನು ತಗೊಂಡು ಅಥವಾ ಒಳ್ಳೆಯ ಕಾಪರ್ ಅಥವಾ ತಾಮ್ರದ ಪಾತ್ರೆಯನ್ನು ತಗೊಂಡು ಇಡೀ ರಾತ್ರಿ ಅಟ್ಲೀಸ್ಟ್ ಫಾರ್ 10 to 12 hours 12 ಗಂಟೆಗಳ ಕಾಲ ಓವರ್ ನೈಟ್ ಆ ಕಾಪರ್ ವೆಸಲಲ್ಲಿ ಅಥವಾ ನೀರಿನಲ್ಲಿ ಕಾಪರ್ ಪೀಸ್ ಹಾಕಿ ಸ್ಟೋರ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಇದರಿಂದ ತುಂಬಾ ಆರೋಗ್ಯವಾದ ಬೆನಿಫಿಟ್ಸ್ ಇದೆ. ಐ ಮೀನ್ ವೆರಿ ಗುಡ್ ಫಾರ್ ದ ಹೆಲ್ತ್. ಸೊ ಇದು ಯಾವಾಗ ತಗೋಬೇಕು ಅಂದರೆ, ಒನ್ಸ್ ಯು ಕೀಪ್ ಓವರ್ ನೈಟ್ ವಾಟರ್ ಫಾರ್ 12 hours, ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟೊಮಕ್ ಅಲ್ಲಿ ಕುಡಿಯುವುದರಿಂದ ಅತ್ಯುತ್ತಮವಾದ ಇದು ಆರೋಗ್ಯಕರವಾಗಿ ಅಥವಾ ಆರೋಗ್ಯ ಹಿತಕರವಾದ ಗುಣಗಳಿಂದ ಇದು ಪಟ್ಟಿರ್ತದೆ. ಸೊ ಹಾಗಾಗಿ ಇದರಿಂದ ಏನು ಬೆನಿಫಿಟ್ಸ್, ಇದು ಇವತ್ತಿನ ವಿಷಯದಲ್ಲಿ ಇದು ಟ್ರೆಂಡಿಂಗ್ ಟಾಪಿಕ್ ಆಗಿದೆ. ಬಟ್ ನಮ್ಮ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಾವು ಮೆಡಿಸಿನ್ ರೂಪದಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಆಹಾರ ವಿಹಾರ ರೂಪದಲ್ಲಿ ನಾವು ಕಾಪರ್ನ ಯೂಸ್ ಮಾಡ್ತೀವಿ. ಸೊ ಆಯುರ್ವೇದ ಪ್ರಕಾರ ಈ ಕಾಪರ್ದು ನಾವು ಭಸ್ಮ ಮಾಡ್ತೀವಿ, ಅದನ್ನ ಶೋಧನ ಮಾಡಿಬಿಟ್ಟು ಅದರಿಂದ ಇರುವ ಈ ಟಾಕ್ಸಿಸಿಟಿಯನ್ನ ತೆಗೆದುಬಿಟ್ಟು ನಾವು ಅದನ್ನ ಶೋಧನ ಮಾಡಿ ಅದನ್ನ ನಾವು ಮೆಡಿಸಿನ್ ರೂಪದಲ್ಲಿ ಉಪಯೋಗಿಸ್ತೀವಿ. ಅದೇ ತರ ನಮ್ಮ ಆಯುರ್ವೇದದಲ್ಲಿ ಒಂದು ತಾಮ್ರ ಭಸ್ಮ ಅಂತಾನು ಯೂಸ್ ಮಾಡ್ತೀವಿ ನಾವು ಮೆಡಿಸಿನ್ ಆಗಿ. ಸೊ ಇದ್ರ ಪ್ರಾಪರ್ಟೀಸ್ ಏನಂದ್ರೆ, ಇದು ಸ್ಥೌಲ್ಯಾಹಾರ, ಒಬೆಸಿಟಿಗೆ ಒಳ್ಳೇದು ಮೆಡಿಸಿನ್ನು. ಅದ್ರ ಜೊತೆಗೆ ಇದು ಏನಂತಾರೆ, ಕುಷ್ಠ ಅಥವಾ ಸ್ಕಿನ್ ಡಿಸೀಸ್ ಆಗ್ಬೋದು, ಅರ್ಶ, ಹೆಮೊರೈಡ್ಸ್ ಅಥವಾ ಪೈಲ್ಸ್ ಆಗಬಹುದು, ಕಫಜ ಮತ್ತು ಪಿತ್ತಜ ರೋಗಕ್ಕೆ ಇದೊಂದು ಒಳ್ಳೆಯ ಮೆಡಿಸಿನ್ನು. ಅದ್ರ ಜೊತೆಗೆ ಅನ್ನದ್ರವ ಶೂಲ, ಪರಿಣಾಮ ಶೂಲ ಇರಬಹುದು ಅಥವಾ ಲಿವರ್ ಪ್ರಾಬ್ಲಮ್ ಇರಬಹುದು. ಸೊ ಇದೆಲ್ಲ ನಾವು ಹೇಗೆ ಅಂದ್ರೆ, ಎಲ್ಲಿ ನಾವು ಕಾಪರ್ನ ಯೂಸ್ ಮಾಡಬೇಕು ಅಂತ ಆಯುರ್ವೇದದಲ್ಲಿ ನಮಗೆ ರೆಫರೆನ್ಸ್ ಸಿಗುತ್ತದೆ. ಸೊ ಇದರಿಂದ ಆಗುವಂತ ಬೆನಿಫಿಟ್ಸ್ ಏನು ಬೇಸಿಕಲಿ ಅಂದ್ರೆ, ಯಾವಾಗ ನಾವು ಒಳ್ಳೆಯ ಕಾಪರ್ ಯೂಸ್ ಮಾಡಿಕೊಂಡು ಅಥವಾ ಕಾಪರ್ ವೆಸಲ್ನ ಯೂಸ್ ಮಾಡಿಕೊಂಡು ಇದ್ರ ನೀರನ್ನು ದಿನನಿತ್ಯ ನಾವು ಕುಡಿತೀವಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಇದರಿಂದ ಹಲವಾರು ನಮಗೆ ಆರೋಗ್ಯಕರವಾದ ಬೆನಿಫಿಟ್ಸ್ ಇದೆ. ಸೊ ಅದರಲ್ಲಿ ಮೊದಲನೇದಾಗಿ ಇಟ್ ಇಂಪ್ರೂವ್ಸ್ ದ ಇಮ್ಯೂನ್ ಸಿಸ್ಟಮ್. ಯಾವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೋ, ನಾವು ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಇಂದ ಅಥವಾ ಇನ್ಫ್ಲಮೇಷನ್ಸ್ ಇಂದ ನಾವು ಆರಾಮಾಗಿ ಅವಾಯ್ಡ್ ಮಾಡ್ಕೋಬಹುದು. ಸೊ ಇಮ್ಯುನಿಟಿ ಇಸ್ ಒನ್ ಆಫ್ ದ ಕೀ ಫ್ಯಾಕ್ಟರ್ ಟು ಪ್ರಿವೆಂಟ್ ದ ರಿಕರೆಂಟ್ ಇನ್ಫೆಕ್ಷನ್. ಸೊ ಈ ಕಾಪರ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದು, ಇಟ್ ಪ್ರಮೋಟ್ಸ್ ಏನಂತಾರೆ, ಮೇಂಟೈನ್ಸ್ ದ ಹೆಲ್ದಿ ವೆಯ್ಟ್. ಸೊ ತುಂಬ ಬೊಜ್ಜು ಇದ್ದು ಒಬೆಸಿಟಿ ಇದ್ರೆ ಡೈಲಿ ಕಾಪರ್ ವಾಟರ್ ಬಳಸುವುದರಿಂದ ಇದು ನಮ್ಮ ವೆಯ್ಟ್ ಅನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಅಫ್ಕೋರ್ಸ್ ಇದು ಒಂದೇ ಮದ್ದಲ್ಲ ಒಬೆಸಿಟಿಗೆ, ಜೊತೆಗೆ ನಾವು ಸರಿಯಾದ ಆಹಾರ ವಿಹಾರ ಯೋಗ ಅಭ್ಯಾಸಗಳನ್ನು ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗ್ತದೆ. ಸೊ ಈ ಕಾಪರ್ ವಾಟರ್ ಬಳಸುವುದರಿಂದ ಸ್ಥೌಲ್ಯಕ್ಕೆ ಇದೊಂದು ಒಳ್ಳೆಯ ಮದ್ದು. ಸೊ ಹಾಗಾಗಿ ಇದು ತಗೊಳ್ಳೋದ್ರಿಂದ ಇದೇನಂತಾರೆ, ಲೈಪೋಲಿಸಿಸ್ ಅಥವಾ ಎಡಿಪೋಸ್ ಟಿಶ್ಯೂನ ಕಮ್ಮಿ ಮಾಡ್ತಾ ಹೋಗುತ್ತೆ. ಜೊತೆಗೆ ಯಾವಾಗ ನಮ್ಮ ಈ ಎಡಿಪೋಸ್ ಟಿಶ್ಯೂ ಬಾಡಿಯಲ್ಲಿ ಬೊಜ್ಜು ಕಮ್ಮಿ ಆಗ್ತಾ ಹೋಗುತ್ತೋ, ಇಟ್ ಹೆಲ್ಪ್ಸ್ ಇಂಡೈರೆಕ್ಟ್ಲಿ ಇನ್ ದ ಕೊಲೆಸ್ಟ್ರಾಲ್ ಆಲ್ಸೋ. ಸೊ ಹಾಗಾಗಿ ನಮ್ಮ ರಕ್ತನಾಳವನ್ನು ಕ್ಲೀನ್ ಮಾಡಿ ಕೊಲೆಸ್ಟ್ರಾಲಿಗೂ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಯಾಕೆ ಇದು ಒಬೆಸಿಟಿಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ, ಕಾಪರ್ ವಾಟರ್ ಕನ್ಸಿಸ್ಟರ್ ಟು ಬಿ ವೆರಿ ಗುಡ್ ಫಾರ್ ಬೂಸ್ಟಿಂಗ್ ದ ಮೆಟಬಾಲಿಸಮ್. ತುಂಬ ಮೆಟಬಾಲಿಸಮ್ ಡಿಸ್ಟರ್ಬ್ ಆದಾಗ ಅಥವಾ ನಾವೇ ನಮ್ಮ ಮೆಟಬಾಲಿಸಮ್ ಸರಿಯಾದ ಊಟ ತಿಂಡಿ
ತಿಂಡಿ ತಿಂದಲೇ ಇದ್ದಾಗ ನಮ್ಮ ಮೆಟಬಾಲಿಸಮ್ ನಾವು ಹಾಳು ಮಾಡ್ಕೋತೀವಿ. ಯಾವಾಗ ನಮ್ಮ ಮೆಟಬಾಲಿಸಮ್ ಹಾಳಾಗಿರುತ್ತೆ, ನಾವು ತಿನ್ನುವಂತಹ ಊಟ ಅಥವಾ ಫುಡ್ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ, ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಕಾಪರ್ ವಾಟರ್ ಅನ್ನು ಬಳಸುವುದರಿಂದ ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ಯಾವಾಗ ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರುತ್ತೋ ಈ ತಿಂದಿದ್ದು ಊಟ ಕರೆಕ್ಟಾಗಿ ನ್ಯೂಟ್ರಿಷನ್ನಿಗೆ ಅಬ್ಸಾರ್ಬ್ ಆಗುತ್ತೆ ಅಥವಾ ನ್ಯೂಟ್ರಿಷನ್ನಿಗೆ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಬೊಜ್ಜು ರೋಗ ಅಥವಾ ಸ್ಥೌಲ್ಯ ಅಥವಾ ಒಬೆಸಿಟಿನ ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು. ಅದು ಬಿಟ್ಟು ಸಿನ್ಸ್ ಕಾಪರ್ ಈಸ್ ಅ ವೆರಿ ಗುಡ್ ಮೆಟಲ್, ಇಟ್ ಹೆಲ್ಪ್ಸ್ ಇನ್ ಪ್ರಮೋಟಿಂಗ್ ಎ ಹೆಲ್ದಿ ಸ್ಕಿನ್ ಆ್ಯಂಡ್ ದ ಹೇರ್. ಸೊ ಇದು ಈ ಕಾಪರ್ ಒಂದು ಏನಂತಾರೆ ನಮ್ಮ ಸ್ಕಿನ್ ಹೆಲ್ತಿಗೆ ಒಳ್ಳೆಯ ಕಾಂತಿ ಬೇಕು ನಮ್ಮ ಸ್ಕಿನ್ನಿಗೆ, ಅಥವಾ ನಮ್ಮ ಕೂದಲು ಅಥವಾ ಪ್ರಿಮೆಚೂರ್ ಗ್ರೇಯಿಂಗ್ ಹೇರ್ಸ್, ಅಥವಾ ನಮ್ಮ ಕೂದಲು ತುಂಬ ತೆಳ್ಳಗಿದೆ, ಹೇರ್ ಫಾಲ್ ಇದೆ, ಅವರಿಗೆ ಈ ಕಾಪರ್ ವಾಟರ್ ಇಸ್ ಒನ್ ಆಫ್ ದ ಗುಡ್ ರೆಮಿಡಿ. ಅದು ಬಿಟ್ಟು ಇದು ಅಟ್ ದ ಸೇಮ್ ಟೈಮ್ ಇಟ್ ಇಂಪ್ರೂವ್ಸ್ ಆಲ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್ ಆ್ಯಂಡ್ ಸೆಲ್ಯುಲಾರ್ ಎನರ್ಜಿ ಲೆವೆಲ್. ಸೊ ಇದು ಒಂಥರ ನಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ, ಯಾಕಂದ್ರೆ ಕಾಪರ್ ಇಸ್ ಎ ವೆರಿ ಗುಡ್ ಮೆಟಲ್. ಸೊ ಯಾವಾಗ ನಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ನಮ್ಮ ಈ ಫೆಟಿಗ್ನೆಸ್ ಇರಬಹುದು ಅಥವಾ ಜನರಲ್ ಡೆಬಿಲಿಟಿ ಇರಬಹುದು, ಟಯರ್ಡ್ನೆಸ್ ಇರಬಹುದು, ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಕಾಪರ್ ವಾಟರ್ ಬಳಸುವುದರಿಂದ ನಾವು ಈ ಪೈಲ್ಸ್ ಇರಬಹುದು ಅಥವಾ ಇನ್ಫ್ಲಮೇಷನ್ಸ್ ಇರಬಹುದು ಬಾಡಿಯಲ್ಲಿ, ಇದನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಹಾಗಾಗಿ ಈ ಕಾಪರ್ ವಾಟರ್ ಏನಂತಾರೆ, ಇದು ಜಸ್ಟ್ ಏನಂತಾರೆ ಒಂದು ಸಾಮಾನ್ಯವಾಗಿ ನಾವು ಏನು ನೀರನ್ನು ಕುಡಿತೀವಿ, ಇದು ಕಾಪರ್ ವೆಸಲ್ ನಲ್ಲಿ ಇಟ್ಕೊಂಡು ಬಿಟ್ರೆ ಈ ನೀರಲ್ಲಿ ಸ್ವಲ್ಪ ಕಾಪರಿನ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ಅದು ಈ ನೀರಲ್ಲಿ ಇನ್ಫ್ಯೂಸ್ ಆಗಿರುತ್ತೆ. ಸೊ ಆ ನೀರನ್ನ ಸೇವಿಸುವುದರಿಂದ ಇಂಡೈರೆಕ್ಟ್ಲಿ ನಾವು ತಾಮ್ರ ಭಸ್ಮ ಅಥವಾ ತಾಮ್ರದ್ದು ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅದು ನಮ್ಮ ಬಾಡಿಗೆ ಆಲ್ಸೋ ತಾಗ್ತದೆ. ಸೊ ಓವರ್ ಆಲ್ ಈ ಕಾಪರ್ ವಾಟರ್ ಕುಡಿಯುವುದರಿಂದ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಒಂದು ಇಮ್ಯುನಿಟಿನ ಚೆನ್ನಾಗಿ ಇಟ್ಕೋಬಹುದು. ಆ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ ರಿಕರೆಂಟ್ ಇನ್ಫೆಕ್ಷನ್ಸ್ನ ನಾವು ಅವಾಯ್ಡ್ ಮಾಡ್ಕೋಬಹುದು. ಎರಡನೇದು ಸ್ಥೌಲ್ಯವನ್ನು ಕಂಟ್ರೋಲಲ್ಲಿ ಇಟ್ಕೋಬಹುದು. ಹೇಗೆ ಅಂದರೆ ಈ ಕಾಪರ್ ವಾಟರ್ ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಸ್ಥೌಲ್ಯ ಕಾಯಿಲೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಯಾವಾಗ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಕೋತೀವೋ ನಮ್ಮ ಕೊಲೆಸ್ಟ್ರಾಲ್ ಅಥವಾ ರಕ್ತನಾಳದಿಂದ ಅಥವಾ ಸ್ಥೌಲ್ಯದಿಂದ ಬರುವ ಹಲವಾರು ತೊಂದರೆಗಳನ್ನು ನಾವು ಅಲ್ಲೇ ತಡೆಗಟ್ಟಬಹುದು. ಮೂರನೇದು, ಯಾರಿಗೆ ಒಳ್ಳೆಯ ಕಾಂತಿ ಬೇಕು ಅಥವಾ ಈ ಏನಂತಾರೆ ಒಳ್ಳೆಯ ಹೇರ್ಸ್ ಬೇಕು, ಸಾಫ್ಟ್ ಹೇರ್ಸ್ ಅಥವಾ ಥಿಕ್ ಹೇರ್ಸ್ ಬೇಕು, ಅವರು ಕಾಪರ್ ವಾಟರ್ ಅನ್ನು ಬಳಸಬಹುದು. ಇದು ಬಿಟ್ಟು ಜೊತೆಗೆ ಲಿವರ್ ಡಿಟಾಕ್ಸ್ ಅಂತೀವಿ ನಾವು. ಕಾಪರ್ ವಾಟರ್ ಬಳಸುವುದರಿಂದ ನಮ್ಮ ಲಿವರ್ ಅಲ್ಲಿ ಏನು ಟಾಕ್ಸಿನ್ಸ್ ಇರುತ್ತದೆ ಅದನ್ನ ನಾವು ಡಿಟಾಕ್ಸ್ ಮಾಡ್ಕೋಬಹುದು. ಇದು ಬಿಟ್ಟು ನಮ್ಮ ಸೆಲ್ಯುಲಾರ್ ಎನರ್ಜಿ ಲೆವೆಲ್ಸ್ ಅಥವಾ ನಮ್ದು ಎನರ್ಜಿ ಲೆವೆಲ್ನ ಜಾಸ್ತಿ ಮಾಡ್ತದೆ. ಸೊ ಹಾಗಾಗಿ ಯಾರಿಗೆ ಅನ್ಎಕ್ಸ್ಪ್ಲೈನ್ಡ್ ಫೆಟಿಗ್ ಇರ್ತದೆ, ಟಯರ್ಡ್ನೆಸ್ ಇರ್ತದೆ, ಸುಸ್ತಿರ್ತದೆ, ಜನರಲ್ ಡೆಬಿಲಿಟಿ ಇರ್ತದೆ, ಸೊ ಈ ಕಾಪರ್ ವಾಟರ್ ಬಳಸುವುದರಿಂದ ನಾವು ಇದನ್ನೆಲ್ಲ ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಇದು ಬಿಟ್ಟು ನಾವು ಈ ಕಾಪರ್ ಇಷ್ಟಿಲ್ದಲ್ಲೇ ಈ ಕಾಪರ್ ಇಂದ ಹಲವಾರು ಬೇರೆ ಬೆನಿಫಿಟ್ಸು ಇದೆ. ಸೊ ಕಣ್ಣಿಗೆ ಒಳ್ಳೇದಾಗಬಹುದು. ಅದು ಬಿಟ್ಟು ನಮ್ಗೆ ಏನಂತಾರೆ ಈ ಮಲಬದ್ಧತೆಗೆ ಹೆಲ್ಪ್ ಆಗಬಹುದು. ತುಂಬ ಏನಂತಾರೆ ಕೊಲೈಟಿಸ್ ಇದ್ದು ಬ್ಲೀಡಿಂಗ್ ಟೆಂಡೆನ್ಸಿ ಇದ್ರೆ ನಾವು ಕಾಪರ್ ವಾಟರ್ ಉಪಯೋಗಿಸ್ಕೋಬಹುದು. ಸೊ ಹಾಗಾಗಿ ಇದು ಒಂದು ಸಿಂಪಲ್ ಟೆಕ್ನಿಕ್. ಒಳ್ಳೆ ಕಾಪರ್ ವೆಸಲ್ ಇಟ್ಕೊಂಡು ಡೈಲಿ ಈ ಕಾಪರ್ ವಾಟರ್ ಕುಡಿದ್ರೆ ನಾವು ಇಷ್ಟು ಹೇಳಿರೋ ತೊಂದರೆಯಿಂದ ಆಮೇಲೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಇದರಿಂದೆಲ್ಲ ನಾವು ಉಪಯೋಗ ಪಡ್ಕೋಬಹುದು. ಪ್ರೊವೈಡೆಡ್ ಏನಂದರೆ ಒಳ್ಳೆ ಕಾಪರ್ ಇರಬೇಕು. ಆಮೇಲೆ ಈ ಪಾತ್ರೆಯನ್ನು ನಾವು ದಿನನಿತ್ಯವಾಗಿ ಒಳ್ಳೆ ರೀತಿಯಲ್ಲಿ ತೊಳೆದು ನಾವು ಯೂಸ್ ಮಾಡಬೇಕು. ಆಮೇಲೆ ತುಂಬ ಬಿಸಿ ನೀರನ್ನು ಕಾಪರ್ ವೆಸಲಲ್ಲಿ ಹಾಕಿ ಇಟ್ಕೋಬಾರ್ದು, ಯಾಕಂದರೆ ಕಾಪರ್ ಲೀಚ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಕಾಪರ್ ವೆಸಲ್ ಅಥವಾ ಪಾತ್ರೆಯನ್ನು ಯೂಸ್ ಮಾಡಿಕೊಂಡು ನಾವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಅಥವಾ 2 ಗ್ಲಾಸ್ ಅಪ್ರಾಕ್ಸಿಮೇಟ್ಲಿ 150ರಿಂದ 250 ml ತನಕ ಈ ಕಾಪರ್ ವಾಟರ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ದೇಹಕ್ಕೆ ಒಂದು ಒಳ್ಳೆಯ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಸಿಗ್ತದೆ, ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತದೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ, ಬೇರೆ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ನ ಇದ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಇದನ್ನೆಲ್ಲದಿಂದ ನಾವು ನಮ್ಮ ಇಮ್ಯುನಿಟಿಯನ್ನು ಚೆನ್ನಾಗಿ ನೋಡ್ಕೋಬಹುದು. ಸೊ ಹಾಗಾಗಿ ಇಟ್ ಈಸ್ ಅ ವೆರಿ ಸಿಂಪಲ್ ಟೆಕ್ನಿಕ್. ಸೊ ಇದನ್ನ ಒಂದು ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನ ಬಳಸುವುದರಿಂದ ನಾವು ಸಣ್ಣ ಪುಟ್ಟ ಇಮ್ಯೂನ್ ರಿಲೇಟೆಡ್ ತೊಂದರೆಯನ್ನು ಅಥವಾ ಸ್ಕಿನ್ ಡಿಸೀಸಸ್ ಇರಬಹುದು ಅಥವಾ ಮೆಟಬಾಲಿಕ್ ಇಶ್ಯೂಸ್ ಇರಬಹುದು, ಇದನ್ನೆಲ್ಲ ನಾವು ಆರಾಮಾಗಿ ಕಾಪರ್ ವಾಟರ್ ಇಂದ ಸರಿಪಡಿಸಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.